ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋದು ಮಂಗಳೂರು ವಿಶ್ವವಿದ್ಯಾನಿಲಯದ BCom ಇದರಲ್ಲಿ ಪ್ರೋಗ್ರಾಮಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 5 ಅಲ್ಲಿ ಬರುತ್ತೆ. ಈ ಸೆಷನ್ 1 ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅದಕ್ಕಿಂತ ಮುಂಚೆ ಅದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಅಂತ ತಿಳ್ಕೊಳ್ತಾ ಹೋಗೋಣ. A company cannot return its share capital to shareholders during its lifetime without the permission of the court. ಯಾವುದೇ ಕಾರಣಕ್ಕೂ ಒಂದು ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ಗೆ ಶೇರ್ ಕ್ಯಾಪಿಟಲ್ ವಾಪಸ್ ಕೊಡೋಕೆ ಸಾಧ್ಯ ಇಲ್ಲ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್, ಅದರ ಕಾರ್ಯಾಚರಣೆ ಇರುವವರೆಗೆ, ವಿತೌಟ್ ಪರ್ಮಿಷನ್ ಆಫ್ ಕೋರ್ಟ್. However, a company can issue a special category of share. ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಶೇರ್ಸ್ ಇದೆ, termed as redeemable preference shares, which the company can redeem during its lifetime as per the provision of Section 55 of Companies Act 2013. So, Section 55 of Companies Act of 2013, the company can issue a special category of shares that is redeemable preference share that can be redeemed during the lifetime of the company. Let's move on to that meaning of preference shares. So, preference shares are those shares which have the two preferential rights. So preference shares have two preferential rights that are a right to receive dividend at a given rate before any dividend paid on equity shareholders. So equity shares ಗೆ dividend pay ಮಾಡೋಕ್ಕಿಂತ ಮುಂಚೆ ನಾವು preference shareholders ಗೆ dividend ನ pay ಮಾಡಬೇಕಾಗುತ್ತೆ. That's the first right. For example, 12% preference shares ಅಂತ ಇದೆ. That year 12% is the rate of dividend. 12% ನಾವು rate of dividend ಅಂತ ಕರಿತೀವಿ. The second one, a right to repayment of capital before equity shareholders at the time of liquidation of a company. So company liquidation ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ರೀಪೇಮೆಂಟ್ನ ಮಾಡಬೇಕಾಗುತ್ತೆ. ಆ ರೀಪೇಮೆಂಟ್ ಮಾಡುವಾಗ ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋಕ್ಕಿಂತ ಮುಂಚೆ ನಾವು ಯಾರಿಗೆ ಕೊಡಬೇಕಾಗುತ್ತೆ ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋಕ್ಕಿಂತ ಮುಂಚೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. On to that, types of preference shares. There are 8 types of preference shares. They are cumulative and non-cumulative, participated and non-participated, convertible and non-convertible, redeemable and irredeemable preference shares. We have that cumulative preference shares having a right of dividend even those year in which it make no profit are known as cumulative preference shares. ಯೂಶುವಲ್ ಆಗಿ ನಾವು ಡಿವಿಡೆಂಡ್ ನ ಯಾವಾಗ ಕೊಡ್ತೀವಿ ಅಂತಂದ್ರೆ ಕಂಪನಿ ಪ್ರಾಫಿಟ್ ನ ಅರ್ನ್ ಮಾಡಿದಾಗ. ಸೊ ಕಂಪನಿ ಪ್ರಾಫಿಟ್ ಅರ್ನ್ ಮಾಡದೇ ಇದ್ರೂ ಕೂಡ ಡಿವಿಡೆಂಟ್ ಮೇಲೆ ರೈಟ್ಸ್ ಇರುವಂತಹ ಶೇರ್ಸ್ ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇನ್ ಕೇಸ್ ದ ಕಂಪನಿ ಡು ನಾಟ್ ಡಿಕ್ಲೇರ್ ಡಿವಿಡೆಂಡ್ ಫಾರ್ ಎ ಪರ್ಟಿಕ್ಯುಲರ್ ಇಯರ್, ದೆನ್ ದೇ ಆರ್ ಟ್ರೀಟೆಡ್ ಆಸ್ ಅರಿಯರ್ಸ್ ಅಂಡ್ ಆರ್ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ಸ್. ಸೊ ಈ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ವರ್ಷ ನಾವು ಅರಿಯರ್ಸ್ ಡಿವಿಡೆಂಡ್ ನ ಕೊಡ್ಲಿಲ್ಲ ಅಂತಂದ್ರೆ ಆ ಡಿವಿಡೆಂಟ್ ಏನಾಗುತ್ತೆ ನೆಕ್ಸ್ಟ್ ಇಯರ್ಗೆ ಅರಿಯರ್ಸ್ ಅಂತ ಆಗುತ್ತೆ. ಸೊ ಕೊಡ್ಲೇಬೇಕಾಗುತ್ತೆ. ಇದನ್ನ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಅಂಡ್ ದೆನ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ those shares which don't have a rights on dividend even the year no profit is made. ಯಾವ ಇಯರ್ ಅಲ್ಲಿ ಪ್ರಾಫಿಟ್ ಆಗೋದಿಲ್ಲ ಅವಾಗ ಡಿವಿಡೆಂಡ್ ಕೊಡಕ್ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಅರಿಯರ್ಸ್ ಅಂತ ನೆಕ್ಸ್ಟ್ ಇಯರ್ಗೆ ಟ್ರೀಟ್ ಮಾಡಕ್ ಆಗೋದಿಲ್ಲ. ಅಂತ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. Coming to that participated preference shares, these shares have a right to participate in surplus profit of the company during liquidation after the company had paid to the other shareholders. So liquidation time ಅಲ್ಲಿ ಎಲ್ಲಾ ತರಹದ ಪೇಮೆಂಟ್ಗಳ ಲಯಬಿಲಿಟೀಸ್ಗಳನ್ನ ಪೇಮೆಂಟ್ ಆದ್ಮೇಲೆ ಸರ್ಪ್ಲಸ್ ಅಮೌಂಟ್ ಏನಾದ್ರು ಉಳ್ಕೊಂಡ್ರೆ ಆ ಸರ್ಪ್ಲಸ್ ಅಮೌಂಟ್ ಅಲ್ಲಿ ರೈಟ್ಸ್ ಇರುವಂತಹ ಶೇರ್ಸ್ಗಳನ್ನ ನಾವೇಂತ ಕರಿತೀವಿ ಪಾರ್ಟಿಸಿಪೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ದೆನ್ ನಾನ್ ಪಾರ್ಟಿಸಿಪೇಟೆಡ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಯಾವ ಶೇರ್ಸ್ಗಳಿಗೆ ಈ ತರ ಸರ್ಪ್ಲಸ್ ಅಮೌಂಟ್ ಅಲ್ಲಿ ರೈಟ್ಸ್ ಇರೋದಿಲ್ಲ ಅಂತಹ ಶೇರ್ಸ್ಗಳಿಗೆ ನಾನ್ ಪಾರ್ಟಿಸಿಪೇಟೆಡ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. Coming to that convertible preference shares. So convertible preference shares andre the shares which can be convertible into a equity shares at a particular period after expiry of particular period of time. So company ಇಂತಹ ಶೇರ್ಸ್ ಗಳನ್ನ ಇಶ್ಯೂ ಮಾಡೋಕ್ಕಿಂತ ಮುಂಚೆನೇ ಹೇಳಿರುತ್ತೆ. So after a specific period of time that will be converted into
ಈಕ್ವಿಟಿ ಶೇರ್ಸ್. ಅಂತಹ ಶೇರ್ಸ್ಗಳನ್ನ ನಾವು ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಯಾವ ಶೇರ್ಸ್ಗಳನ್ನ ಈಕ್ವಿಟಿ ಶೇರ್ಸ್ಗಳಾಗಿ ದ ಶೇರ್ಸ್ ವಿಚ್ ಕೆನಾಟ್ ಬಿ ಕನ್ವರ್ಟೆಡ್ ಇಂಟು equity shares, thus called as non-convertible preference shares. Coming to that, redeemable and irredeemable preference shares. Redeemable preference share are shares, those shares which can be redeemed. That means a repayment of capital, which can be redeemed after a specific period of time. ಒಂದು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಅದರ ಕ್ಯಾಪಿಟಲ್ ಅನ್ನು ರೀಪೇ ಮಾಡ್ತೀವಿ ಅಂತ ಇದನ್ನ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಅಂಡ್ ಕಮಿಂಗ್ ಟು ದಟ್ irredeemable preference shares ಅಂದ್ರೆ the shares which cannot be redeemed during the lifetime of the company is called as irredeemable preference shares. Coming to that, redemption of preference shares. A redemption of preference share means a repayment of preference share capital to preference shareholders. So ಇಲ್ಲಿ ನಾವು redeemable preference share ಅಂತ ಹೇಳಿದ್ವಲ್ಲ, ಆ ಥರ ಇಲ್ಲಿ ಇದಾಗ್ತಾ ಇದೆ. Redemption of preference shares means a repayment of preference share capital to preference shareholders at a specific period of time. ಒಂದು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಆದ ತಕ್ಷಣ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಏನು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ರು ಅದನ್ನ ರೀಪೇಮೆಂಟ್ ಮಾಡುವಂಥ ಪ್ರೋಸೆಸ್ಗೆ ನಾವು ಎಂತ ಕರಿತೀವಿ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. The Companies Act of 2013 allows the issue of redeemable preference share if articles of association of the company authorize or permits. ಸೊ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಒಂದು ಕಂಪನಿ ಇಶ್ಯೂ ಮಾಡಬೇಕು ಅಂತಂದರೆ ದಟ್ ಶುಡ್ ಬಿ ಪರ್ಮಿಟ್ ಬೈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ. ಸೊ ಇದು ಕಂಪನೀಸ್ ಆಕ್ಟ್ ಆಫ್ 2013 ಅಲ್ಲಿ ಪ್ರಿಸ್ಕ್ರೈಬ್ಡ್ ಆಗಿದೆ. And no company limited by share shall, after the commencement of this act, issue of preference share which are irredeemable. So no company limited by share shall, after the commencement of this act, issue of preference share which are irredeemable. So ಈ ಆಕ್ಟ್ ಆದ ಮೇಲೆ ಈ ಇಶ್ಯೂ ಮಾಡಿರುವಂಥ ಕಂಪನಿಗಳು ಏನು ಬಂದಿದೆ, ಇಶ್ಯೂ ಮಾಡುವಂಥ ಪ್ರಿಫರೆನ್ಸ್ ಶೇರ್ಸ್ ಏನಾಗಿರುತ್ತೆ ಅಂದರೆ irredeemable preference shares ಆಗಿರುತ್ತೆ. Coming to that, important provisions regarding redemption of preference shares. The preference share must be redeemed within a period of 20 years from the date of issue of such shares. So ಯಾವುದೇ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಏನಿದೆ that should be redeemed. The preference shares ಏನಿದೆ that should be redeemed within a period of 20 years from the date of issue of such shares. ಸೊ ಇವತ್ತು ನಾವು ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದ್ವಿ ಅಂದರೆ ಆಫ್ಟರ್ ದ 20 years that should be redeemed. To finance the infrastructure projectಗಳಿಗೆ ಫಿನಾನ್ಸ್ ಮಾಡಬೇಕಾದ್ರೆ a company can issue preference share for exceeding 20 years but not more than 30 years. ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಇದು ಎಷ್ಟು ವರ್ಷ ಕೊಟ್ಟಿದೆ ಅಂತಂದರೆ 30 yearsನ ಕೊಟ್ಟಿದೆ. ಸೊ ಇನ್ ಆರ್ಡರ್ ಟು ಗೆಟ್ ಎ ಫೈನಾನ್ಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು. ಸೊ ಇಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳೇನಿರುತ್ತೆ ಅಂಥ ಪ್ರಾಜೆಕ್ಟ್ಗಳಿಗೆ ಫಿನಾನ್ಸ್ನ ರೈಸ್ ಮಾಡಬೇಕಾದ್ರೆ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದ್ರೆ ದಟ್ ಕ್ಯಾನ್ ಬಿ ಎಕ್ಸಿಡ್ 20 years ಬಟ್ ನಾಟ್ ಮೋರ್ ದ್ಯಾನ್ 30 years ಅಂತ ಇದೆ. According to Rule 10 of the Companies Rule 2014, the tenure of such preference shares cannot be exceed 30 years and the company shall redeem every year at least 10% of such preference shares. ಸೊ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಫಿನಾನ್ಸ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡಿರ್ತೀವಿ, ಅದು 30 ವರ್ಷದವರೆಗೂ ನಾವು ಎಕ್ಸಿಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 30 ವರ್ಷದವರೆಗೆ ನಾವು ರಿಡೀಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಹ ಶೇರ್ಸ್ಗಳು ನಾಟ್ ಎಕ್ಸಿಡ್ 30 yearsಗಿಂತ ಜಾಸ್ತಿ ಆಗೋಂಗಿಲ್ಲ ಆ್ಯಂಡ್ ಶೆಲ್ ಕಂಪನಿ ಅಟ್ಲೀಸ್ಟ್ 10% ಆಫ್ ಪ್ರಿಫರೆನ್ಸ್ ಸಚ್ ಶೇರ್ಸ್ಗಳನ್ನ ಅವರು ಎವ್ರಿ ಇಯರ್ ರಿಡೀಮ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಆಸ್ ಪರ್ ಸೆಕ್ಷನ್ 55 ಆಫ್ ಕಂಪನೀಸ್ ಆಕ್ಟ್ ಆಫ್ 2013. ದಟ್ ಆರ್ ದ ಲೀಗಲ್ ಪ್ರಾವಿಷನ್ಸ್ ಆಸ್ ಪರ್ 55 ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಹೇಗೆ ಅವರು ನಾವು ಒಂದು ಕಂಪನಿ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಓನ್ಲಿ ಫುಲ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್. ಸೊ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕು ಅಂದರೆ ದಟ್ ಶುಡ್ ಬಿ ಫುಲ್ಲಿ ಪೇಡ್. ಪಾರ್ಟ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್ ಮಸ್ಟ್ ಬಿ ಮೇಡ್ ಫುಲ್ಲಿ ಪೇಡ್ ಬಿಫೋರ್ ರಿಡಂಪ್ಷನ್ ಬೈ ಮೇಕಿಂಗ್ ಫೈನಲ್ ಕಾಲ್ ಡ್ಯೂ ಆ್ಯಂಡ್ ರಿಸೀವ್. ಯಾವುದೇ ಕಾರಣಕ್ಕೂ ಪಾರ್ಟ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್ಸ್ನ ಅವರು ಕಂಪನಿ ರಿಡೀಮ್ ಮಾಡೋಕ್ಕೆ ಬರೋದಿಲ್ಲ. ಅಕಸ್ಮಾತ್ ಅವರು ರಿಡೀಮ್ ಮಾಡಬೇಕು ಅಂದರೆ ದಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಫುಲ್ಲಿ ಪೇಡ್ ಬೈ ಮೇಕಿಂಗ್ ಫೈನಲ್ ಕಾಲ್ ಡ್ಯೂ ಆ್ಯಂಡ್ ರಿಸೀವ್. ಫೈನಲ್ ಕಾಲ್ ಮನಿ ಏನು ಬಂದಿರೋದಿಲ್ಲ ಅಂತ ಕಾಲ್ ಮನಿನ ರಿಸೀವ್ ಮಾಡಿಕೊಂಡು ದೆನ್ ಅದನ್ನ ಫುಲ್ಲಿ ಪೇಡ್ ಆಗಿ ಕನ್ವರ್ಟ್ ಮಾಡಿ ದೆನ್ ದೇ ಹ್ಯಾವ್ ಟು ರಿಡೀಮ್. ಇನ್ ಕೇಸ್ ಕಾಲ್ಸ್ ಇನ್ ಅರಿಯರ್ಸ್ ಏನಾಗಿದ್ರೆ ಸಚ್ ಶೇರ್ಸ್ ಕೆನಾಟ್ ಬಿ ರಿಡೀಮ್ ಟಿಲ್ ದೇ ಆರ್ ಮೇಡ್ ಫುಲ್ಲಿ ಪೇಡ್. ಕಾಲ್ಸ್ ಇನ್ ಅರಿಯರ್ಸ್ ಏನಾದ್ರು ಇದ್ದರೆ ಅಂಥ ಶೇರ್ಸ್ಗಳನ್ನ ಯಾವುದೇ ಕಾರಣಕ್ಕೂ ರಿಡೀಮ್ ಮಾಡುವಾಗಿಲ್ಲ until they are made fully paid.
And then second one, preference shares can be redeemed out of distributable profit or out of proceeding a fresh issue of shares made for the purpose of redemption. ಸೊ ನಾವಿಲ್ಲಿ ಪ್ರಿಫರೆನ್ಸ್ ಶೇರ್ಸ್ನ ನಾವು ರಿಡೀಮ್ ಮಾಡಬೇಕಾದ್ರೆ 2 ಸೋರ್ಸಸ್ನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ಸ್, ಇನ್ನೊಂದು ದ ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಇವೆರಡು ಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ರಿಡೀಮ್ ಮಾಡೋದು. Example of distributable profit, that surplus in the profit and loss account, general reserves, insurance fund, etc. Coming to the third one, any premium payable on redemption of such shares shall be provided from out of security premium account or out of profit of the company. So preference shares na ನಾವು at par ಅಲ್ಲಿ ಅಥವಾ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡಬಹುದು. ರಿಡೀಮ್ ಮಾಡಬೇಕಾದ್ರೆ ರಿಡಂಪ್ಷನ್ ಮಾಡುವಾಗ ಪ್ರೀಮಿಯಂ ಅಮೌಂಟ್ ಇರುತ್ತಲ್ಲ, ಆ ಪ್ರೀಮಿಯಂ ಅಮೌಂಟ್ನ ಯಾವುದರಿಂದ ಪ್ರೊವೈಡ್ ಮಾಡಬೇಕು ಅಂದರೆ it should be provided out of from the security premium account, ಕಂಪನಿಯಲ್ಲಿರುವಂಥ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಿಂದ ತಗೋಬೇಕು, ಆರ್ ಔಟ್ ಆಫ್ ಪ್ರಾಫಿಟ್ ಆಫ್ ದ ಕಂಪನಿ. ಎರಡು ಸೋರ್ಸಸ್ಸಿಂದ ನಾವು ತಗೋಬೇಕಾಗುತ್ತೆ. ಯಾವುದನ್ನಂದರೆ ಪ್ರೀಮಿಯಂನ. ವೆನ್ ಪ್ರಿಫರೆನ್ಸ್ ಶೇರ್ಸ್ ರಿಡೀಮ್ಡ್ ಔಟ್ ಆಫ್ ದ ಪ್ರಾಫಿಟ್, ಸೊ ಪ್ರಿಫರೆನ್ಸ್ ಶೇರ್ಸ್ನ ಪ್ರಾಫಿಟಿಂದ ರಿಡೀಮ್ ಮಾಡ್ತಾ ಇದ್ರೆ an amount equal to the face value of such shares redeemed shall be transferred from the distributable profit to capital redemption reserve account. ಇಲ್ಲಿ CRR ಅಂತ ಯೂಸ್ ಮಾಡ್ತೇವೆ. ಸೊ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಔಟ್ ಆಫ್ ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ ಇಂದ ನಾವು ರಿಡೀಮ್ ಮಾಡ್ತಾ ಇದ್ರೆ ನಾವು ಎಷ್ಟು ಅಮೌಂಟ್ ಆಫ್ ಶೇರ್ಸ್ನ ನಾವು ರಿಡೀಮ್ ಮಾಡ್ತೇವೆ ಅಷ್ಟೇ ಅಮೌಂಟ್ ಆಫ್ ಇದನ್ನು ನಾವೇನು ಮಾಡುವ ಅಮೌಂಟ್ ಫೇಸ್ ವ್ಯಾಲ್ಯೂ ಏನಿದೆ ಆ ಅಮೌಂಟ್ ಪ್ರಾಫಿಟ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ವಿ ಶುಡ್ ಟ್ರಾನ್ಸ್ಫರ್ ಸಚ್ ಡಿಸ್ಟ್ರಿಬ್ಯೂಟಲ್ ಪ್ರಾಫಿಟ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್, ದಟ್ಸ್ ಕಾಲ್ಡ್ ಆಸ್ CRR. And the fifth one, the amount credited to capital redemption reserve account may be used by the company only by way of issue of fully paid bonus shares to the existing equity shareholders. ಸೊ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಲ್ಲಿರೋ ಅಕೌಂಟ್ ಅಲ್ಲಿರುವಂಥ ಅಮೌಂಟ್ನ ಕಂಪನಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ದೇ ಕ್ಯಾನ್ ಯುಟಿಲೈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇಶ್ಯೂ ಆಫ್ ಫುಲ್ಲಿ ಪೇಡ್ ಬೋನಸ್ ಶೇರ್ ಟು ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನೋದು ಬರುತ್ತೆ. ಸೊ ದಟ್ಸ್ ರಿಗಾರ್ಡಿಂಗ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ರಿಗಾರ್ಡಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು.